ಎಲ್ಲೆಲ್ಲಿ ನೋಯ್ತೈತೆ ಎಲ್ಲೆಲ್ಲಿ ನೋಯ್ತೈತೆ ಇನ್ನ ನೋವು ಎಲ್ಲ ಆಗ್ತೈತೆ ನಮ್ಮೂರಾಗೆ ನಿಮ್ಮೂರ ಕಿವಿ ಕೇಳಿಸಲ್ಲಲ್ವಾ ಜಾಸ್ತಿ ಕೇಳಿಸಲ್ವಾ? ನೋಡಿ ಸ್ನೇಹಿತರೆ, ಇವ್ರಿಗೆ ಕಿವಿನೂ ಕೇಳಿಸಲ್ಲ, ಮಾತು ಜಾಸ್ತಿ ಆಡೋಕ್ಕೆ ಬರಲ್ಲ. ಅಂಥವ್ರನ್ನ ಈ ಮೇಯ್ನ್ ರೋಡ್ಗಳಿಗೆ ಬಿಡ್ತಾರಲ್ಲ, ಇವ್ರನ್ನ ಪೋಷಕರನ್ನ ಏನಂತ ಹೇಳಬೇಕು ಅಂತ ನನಗೂ ಗೊತ್ತಿಲ್ಲ. ದಯವಿಟ್ಟು ಸ್ನೇಹಿತರೆ, ಈ ಥರ ವಯಸ್ಸಾಗಿರೋರನ್ನ ರೋಡ್ ಮೇಲೆ ಮತ್ತು ದಾರಿ ಮೇಲೆ ಬಿಡಬೇಡಿ. ಯಾಕೆಂದರೆ ಇವ್ರಿಗೆ ಕಿವಿ ಕೇಳಿಸ್ತಿದ್ದ ಕಾರಣ ಕಾರ್ ಹೋಗೋದು, ಆಟೋ ಹೋಗೋದು, ಲಾರಿ ಹೋಗೋದು, ಹಾರನ್ ನೋಡಿದ್ರು ಇವ್ರಿಗೆ ಕೇಳಿಸೋದೇ ಕಷ್ಟ ಆಗಿದೆ. ಅಂಥವ್ರನ್ನ ಬೀದಿ ಬಿಡೋದು ತಪ್ಪ ಸರಿನಾ? ನೀವೇ ಹೇಳಿ. ನೋಡಿ ಸ್ನೇಹಿತರೆ, ಇವ್ರ ಹೆಸರು ಬೋರೇಗೌಡ ಅಂತೇಳಿ ಭೀಮಚಂದ್ರದವರು. ಕಿವಿನೂ ಕೇಳಿಸಲ್ಲ, ಇದು ಮಾಡೋಕ್ಕೂ ಆಗಲ್ಲ. ರೋಡ್ ಸೈಡಿಗೆ ಬಂದು ನಮ್ಮ ಹುಡುಗ ಗಾರ್ ಟಚ್ ಆಗಿ ಇವತ್ತು ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ದಯವಿಟ್ಟು ಇವನಾದರೆ ಇದು ಮಾಡಿದ್ದಾನೆ. ತಥಾ ಇನ್ನು ಮುಂದೆ ನೀನು ರೋಡಿಗೆ ಬರಬೇಡ, ಮನೇಲೇ ಮಲ್ಕೋ ಆರಾಮಾಗಿ. ರೋಡಿಗೆ ಬರಬೇಡ, ಬಂದು ಹಿಂಗೆ ಹಾಕತ್ತೆ, ನಿನ್ನ ಜೀವ ಉಳಿದೈತೆ, ಚೆನ್ನಾಗಿದೆಯಾ? ಅವ್ರ ಕಡೆ ಬಿಟ್ಟು ಇಂಥ ವಯಸ್ಸಾಗಿರೋ ತಂದೆ ತಾಯಿಗಳನ್ನ ರೋಡಿಗೆ ಬಿಡಬೇಡಿ ಸ್ನೇಹಿತರೆ. ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನೋಡಿ, ಇವ್ರಿಗೆ ಕಿವಿನೂ ಕೇಳಿಸಲ್ಲ, ಮಾತು ಸರಿಯಾಗಿ ಆಡೋಕ್ಕೆ ಬರೋಲ್ಲ. ಯಾವುದೇ ಡ್ರೈವರ್ಗಳಾಗಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹಾರನ್ ಹೊಡಿತಾರೆ, ಇವ್ರಿಗೆ ಕಿವಿ ಕೇಳಿಸಲ್ಲ ಅಂದಾಗ ಏನು ಮಾಡೋಕ್ಕಾಗುತ್ತೆ? ದಯವಿಟ್ಟು ಎಲ್ಲ ಮಕ್ಕಳು ವಯಸ್ಸಾಗಿರೋರನ್ನ ರೋಡಿಗೆ ಬಿಡಬೇಡಿ. ದಯವಿಟ್ಟು ನೀವು ನಿಮ್ಮ ತಂದೆ ತಾಯಿಗಳು ವಯಸ್ಸಾಗಿರೋ ಅಜ್ಜಿ ತಾತರು ಯಾರೇ ಇದ್ರೂ ದಯವಿಟ್ಟು ಈ ಮೇನ್ ರೋಡ್ಗಳಲ್ಲಿ ಬಿಡಬೇಡಿ. ಅವರು ಸೂಕ್ಷ್ಮವಾಗಿ ಓಡೋಕ್ಕಾಗಲ್ಲ. ಈಗ ಯಾರೇ ಒಂದು ಕಾರ್ ಬಂದರೂ ಫಾಸ್ಟಾಗಿ ಹೋಗೋಕ್ಕಾಗಲ್ಲ, ಇವ್ರಿಗೆ ಕಿವಿ ಕೇಳಿಸ್ತಿಲ್ಲ. ಅದರಿಂದಾಗಿ ಈ ಥರ ಆಕ್ಸಿಡೆಂಟ್ ಆಗಿದೆ. ಹಾರನ್ ಹೊಡೆದಿದ್ದರೆ ಹುಡುಗರು ಕೇಳಿಸಲ್ಲ. ಯಾಕೆಂದರೆ ಅದು ಯಾರು ಜವಾಬ್ದಾರಿ ಆಗ್ತಾನೆ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ನೀವು ಅಷ್ಟೇ ನಿಮ್ಮ ತಂದೆ ತಾಯಿಗಳನ್ನ ಯಾವುದೇ ಕಾರಣಕ್ಕೂ ರೋಡಲ್ಲಿ ದಾಟೋಕ್ಕೆ ಬಿಡಬೇಡಿ. ಹಂಗೆ ಬಿಡಬೇಕು ಅಂದರೆ ನೀವೇ ಕೈ ಹಿಡಿದು ದಾಟಿಸ್ಬಿಟ್ಟು ಬನ್ನಿ. ವಯಸ್ಸಾದವ್ರನ್ನ ರೋಡ್ ಮೇಲೆ ಮತ್ತು ದಾರಿ ಮೇಲೆ ಬಿಡಬೇಡಿ ಸ್ನೇಹಿತರೆ. ಇದು ನನ್ನ ಕಡೆಯಿಂದ ಮನವಿ. ಎಲ್ಲ ಚಾಲಕರು ಅಷ್ಟೇ ಹುಷಾರಾಗಿ ಜರ್ನಿ ಮಾಡಿ. ಇಂಥ ವಯಸ್ಸಾಗಿರೋ ತಾತ ಮತ್ತು ಮಕ್ಕಳು ಬರ್ತಾ ಇರ್ತಾರೆ, ಅಂಥವ್ರ ಜೊತೆ ಅಂಥವ್ರ ಮುಂದೆ ನೀವು ಜಾಗ್ರತೆಯಾಗಿ ಚಾಲನೆ ಮಾಡಿ.